ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಅಂದರೆ ಮೇ 9ನೇ ತಾರೀಕು SSLC ಎಕ್ಸಾಮಿನೇಷನ್ ರಿಸಲ್ಟ್ ಅನೌನ್ಸ್ ಆಯಿತು. ಸೊ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸೊ ನಮಗೆ ಜಾಸ್ತಿ ಮಾರ್ಕ್ಸ್ ಬರಬೇಕಾಯಿತು, ಆದರೂ ಕಡಿಮೆ ಬಂದಿದೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಅಂಥವರಿಗೆ ಕರ್ನಾಟಕ ಎಜುಕೇಷನ್ ಬೋರ್ಡ್ ಅವರು ಎಕ್ಸಾಮ್ 2 ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಏನು ಆ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ SSLC ಎಕ್ಸಾಮಿನೇಷನ್ 1 ನಡೆಯೋದಕ್ಕಿಂತ ಮುಂಚೆನೇ ಎಜುಕೇಷನ್ ಬೋರ್ಡ್ ಅವರು ಕ್ಲಿಯರಾಗಿ ಹೇಳಿದರು 3 ಎಕ್ಸಾಮ್ ಇರುತ್ತೆ ಅಂತ. ಫಸ್ಟ್ನೇ ಎಕ್ಸಾಮಲ್ಲಿ ನೀವೇನಾದ್ರು ಕಮ್ಮಿ ಮಾರ್ಕ್ಸ್ ತೆಗೆದ್ರೆ, ಇಲ್ಲಾಂದರೆ ನಿಮಗೆ ಮಾರ್ಕ್ಸ್ ಸ್ಯಾಟಿಸ್ಫೈ ಆಗಲಿಲ್ಲ, ಇಲ್ಲಾಂದರೆ ಕೆಲವರು ಫೇಲ್ ಆಗಿದ್ರೆ, ಸೊ ನೀವು ಎಕ್ಸಾಮಿನೇಷನ್ 2 ತಗೋಬೋದು ಅಂತ ಮುಂಚೆನೇ ಅಪ್ಡೇಟ್ ಕೊಟ್ಟಿದ್ರು. ಅದೇ ಥರ ಇವಾಗ ಎಕ್ಸಾಮಿನೇಷನ್ 1 ನಿನ್ನೆ ಆಯಿತು. ಎಕ್ಸಾಮಿನೇಷನ್ 2 ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನು ಅಂದರೆ, ಸೊ ಎಕ್ಸಾಮ್ 2ನ ಜೂನ್ 7ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ನಡೆಸ್ತಾರೆ ಅಂತ ಒಂದು ಅಪ್ಡೇಟ್ ಸಿಕ್ಕಿದೆ. ಇನ್ನು ಯಾರಿಗಾದ್ರೂ ಎಕ್ಸಾಮ್ 2ಗೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಮಾರ್ಕ್ಸ್ನ ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂತ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ, ನೀವು KA ವೆಬ್ಸೈಟಿಗೆ ಹೋಗ್ಬಿಟ್ಟು ಅಲ್ಲಿ ಕೂಡ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನಿಮ್ಮ ಶಾಲೆಯ ಮುಖಾಂತರ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಏನು ಅಂದರೆ, ನೀವು ಕೇಳ್ಬೋದು ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂದರೆ, ಸೊ ಮೇ 9ರಿಂದ 16ನೇ ತಾರೀಕು ಒಳಗಡೆ ನೀವು ಈ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ನೆನಪಿರಲಿ, ಮೇ 16ನೇ ತಾರೀಕು ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಈ ಎಕ್ಸಾಮ್ 2ಗೆ ಅಪಿಯರ್ ಆಗೋದಕ್ಕೆ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕು. ಇನ್ನು ನೀವು ಟೈಮಿಂಗ್ಸ್ ಕೇಳ್ಬೋದು, ಯಾವ ಟೈಮಿಂಗಲ್ಲಿ ಈ ಎಕ್ಸಾಮ್ ನಡೀತೈತೆ ಅಂತ. ಬೆಳಿಗ್ಗೆ 10:15 ಮಧ್ಯಾಹ್ನ 1:00ವರೆಗೆ ಈ ಎಕ್ಸಾಮ್ 2ನ ಎಲ್ಲ ಸಬ್ಜೆಕ್ಟು ಈ ಸ್ಲಾಟಲ್ಲಿ ನಡೀತದೆ. ಇನ್ನು ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಈ ವೇಳಾಪಟ್ಟಿ ಹೇಗಿದೆ ಅಂತ ನೋಡೋದಾದರೆ, ಜೂನ್ 7ನೇ ತಾರೀಕು ಕನ್ನಡ ಸಬ್ಜೆಕ್ಟ್ ಇರುತ್ತೆ, 8ನೇ ತಾರೀಕು ಹಿಂದಿ ಇರುತ್ತೆ, 10ನೇ ತಾರೀಕು ಗಣಿತ ಇರುತ್ತೆ, 12ನೇ ತಾರೀಕು ವಿಜ್ಞಾನ ಇರುತ್ತೆ, 13ನೇ ತಾರೀಕು ಇಂಗ್ಲೀಷ್ ಇರುತ್ತೆ, ಅದೇ ಥರ 14ನೇ ತಾರೀಕು ಸೋಷಿಯಲ್ ಸೈನ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಸಹಾಯವಾಣಿ ಕೂಡ ಕೊಟ್ಟಿದ್ದಾರೆ. ನಿಮಗೆ ಮತ್ತು ರಿವ್ಯಾಲ್ಯೂಯೇಷನ್ಗೆ ಏನಾದ್ರು ಹಾಕಬೇಕು, ಅದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ, ಸ್ಕ್ಯಾನ್ಡ್ ಕಾಪಿ ತರಿಸ್ಕೋಬೇಕು, ಅದ್ರ ಬಗ್ಗೆ ಡೌಟ್ ಇತ್ತು ಅಂದರೆ, ಸೊ ನಿಮಗೆ ಒಂದು ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ. ಅದಕ್ಕೆ ಕಾಲ್ ಮಾಡಿಕೊಂಡು ನಿಮ್ಮ ಎಲ್ಲ ಡೌಟ್ನು ನೀವು ಕ್ಲಿಯರ್ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಯೂಸ್ಫುಲ್ ಆದ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.